ವಾಣಿ ವಿಲಾಸ್ ಡ್ಯಾಮಿನ ನೀರು ಒಳಹರಿವು ಮತ್ತು ಮಟ್ಟ ಗರಿಷ್ಠ ಸೇರಲು ಬಂದಿದೆ. ಇದಕ್ಕೆ ಮುಂಚೆ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಜೈ ಜವಾನ್ ಜೈ ಕಿಸಾನ್. ಭಾರತ ಹವಾಮಾನವು ರೆಡ್ ಅಲರ್ಟ್ ಮತ್ತು ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಮಳೆ ಎಚ್ಚರಿಕೆ ಇದು ಜೂನ್ 9ರಿಂದ ಮತ್ತು ಜೂನ್ 11ರವರೆಗೆ ಉತ್ತರ ಒಳನಾಡು ಮತ್ತು ಕರಾವಳಿ ಜಿಲ್ಲೆಗಳಿಗೆ ಗುಡುಗು ಮತ್ತು ಮಿಂಚು, ಜೋರಾದ ಗಾಳಿಯೊಂದಿಗೆ ಅತಿ ಹೆಚ್ಚು ಮಳೆಯಾಗುವ ಸಾಧ್ಯತೆ ಎಂಬುದು. ಇದರಿಂದ ಭಾರೀ ನೀರೆಂಬುದು ಜಲಾಶಯಕ್ಕೆ ನೀರೆಂಬುದು ಸೇರ್ತಾ ಇದೆ. ಮುಖ್ಯವಾಗಿ ನಾವು ವಾಣಿ ವಿಲಾಸ್ ಜಲಾಶಯ ಗರಿಷ್ಠ ಮಟ್ಟ ಮತ್ತು ಒಳಹರಿವು ಸೇರಲು ಸಿದ್ಧವಾಗಿದೆ ಅಂತ ಹೇಳ್ಬೋದು. ಇಲ್ಲಿ ಗರಿಷ್ಠ ಜಲಾಶಯ ಮಟ್ಟ ಬಂದು 652.24 ಮೀಟರ್ಸ್ ಎಂಬುದು ಇದೆ. ಇದಕ್ಕೆ ಇಂದು 647.44 ಮೀಟರ್ ಎಂಬುದು ನೀರು ಬಂದು ಸೇರಿದೆ. ಗರಿಷ್ಠ ಜಲಾಶಯ ಸಾಮರ್ಥ್ಯ ಬಂದು 30.42 TMC ನೀರೆಂಬುದು ಇದೆ. ಇಂದು 19.46 TMC ಎಂಬುದು ನೀರು ಸೇರಿದೆ. ನಾವು ಇನ್ನು ಒಳ ಹರಿವಿನ ನೀರು ಇನ್ಫ್ಲೋ ಆಫ್ ವಾಟರ್ ಬಂದು 1400 ಕ್ಯೂಸೆಕ್ಗಳು ಬಂದು ನೀರು ಎಂಬುದು ಸೇರಿದೆ. ಹೊರಹರಿವಿನ ಜಲಾಶಯ ನೀರು ಬಂದು ಔಟ್ಫ್ಲೋ 147 ಕ್ಯೂಸೆಕ್ಗಳು ಅನ್ನೋದು ಹೋಗ್ತಾ ಇದೆ. ಇನ್ನು ಓವರಾಲ್ ಆಗಿ ನೋಡಿದರೆ ಗರಿಷ್ಠ ಜಲಾಶಯ ಮಟ್ಟ ಬಂದು 647.44 ಮೀಟರ್ ಎಂಬುದು. ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ. ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ಅನ್ನೋದು ನೋಟಿಫಿಕೇಷನ್ ಬರುತ್ತವೆ. ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಜೈ ಜವಾನ್ ಜೈ ಕಿಸಾನ್.